ಹಾಯ್ ನಮಸ್ತೆ. i20. ಸೊ ಈ ಗಾಡಿ ಮ್ಯೂಸಿಕ್ ಸಿಸ್ಟಮಿಂದ ಮೊಬೈಲ್ ಬ್ಲೂಟೂತ್ಗೆ ಯಾವ ಥರ ಕನೆಕ್ಟ್ ಮಾಡೋದಂತ ನೋಡೋಣ. ಸೊ ಫಸ್ಟಾಗ ಗಾಡಿನ ಸೈಡ್ಗೆ ಹಾಕೊಳ್ಳಿ. ಸೊ ಯಾವುದೇ ಕಾರಣಕ್ಕೆ ರನ್ನಿಂಗಲ್ಲಿ ಮಾತ್ರ ಆಪ್ರೇಟ್ ಮಾಡೋಕ್ಕೆ ಹೋಗಬೇಡಿ. ಸೊ ಇದರಲ್ಲಿ ಎರಡೇ ಸ್ಟೆಪ್ಪು. ಒಂದು ಸ್ಟೆಪ್ ಅಂತಂದಿರೋ ಈ ಬಟನ್ನು ಮತ್ತು ಇದೊಂದು ಟರ್ನಿಂಗ್ ಬಾಲ್, ಇವೆರಡರಲ್ಲೇ ನಾವು ಯೂಸ್ ಮಾಡಬೇಕಾಗುತ್ತೆ. ಫಸ್ಟ್ ಇದರಲ್ಲಿ ಪ್ರೆಸ್ ಮಾಡಿದ ತಕ್ಷಣ ನಿಮಗೆ 3 ಇದು ಬರುತ್ತೆ, ಸೌಂಡ್, ಆಡಿಯೋ, ಫೋನ್ ಅಂತ. ಸೊ ಇದರಲ್ಲಿ ಫೋನ್ಗೆ ಹೋಗಿ ಇದನ್ನ ಪ್ರೆಸ್ ಮಾಡಿದ್ದೀರಿ ಅಂತಂದರೆ, ಮತ್ತು ಫಸ್ಟ್ ನೀವು ನೋಡಬೇಕಾಗಿರೋದು ಇದರಲ್ಲಿ ಯಾರಾದರೂ ಬೇರೆ ಯಾರನ್ನ ಪೇರ್ ಮಾಡಿದಾರಾ. ಸೊ ಅದೇನೋ ಕಾಂಟ್ಯಾಕ್ಟ್ ಇತ್ತು ಅಂತಂದರೆ ಫಸ್ಟ್ನ ಅದನ್ನ ಡಿಲೀಟ್ ಮಾಡ್ಕೊಳ್ಳಿ. 5 ಮೇಲೆ ಇತ್ತು ಅನ್ನೋದಾಯ್ತಂದ್ರೆ ನಿಮಗೆ ನಿಮ್ಮ ಮೊಬೈಲಿಂದ ಕನೆಕ್ಟ್ ಆಗೋದೇ ಇಲ್ಲ. ಸೊ ಮತ್ತೆ ಬಂದು ಸ್ಟೆಪ್ ಮಾಡಿ ಫೋನ್ ಅಂತ ಪ್ರೆಸ್ ಮಾಡಿ ಇವಾಗ ಪೇರ್ ಮಾಡಿ. ಇವಾಗ ನಿಮ್ಗೆ ಅದು ಸರ್ಚಿಂಗ್ ನೋಡಿಸ್ತಾ ಇದೆ. ಸೊ ನೀವೇನು ಮಾಡ್ತೀರ ಅಂದರೆ ನಿಮ್ಮ ಮೊಬೈಲಿಂದ ಬ್ಲೂಟೂತ್ ಆಪ್ಷನಲ್ಲಿ ಹೋಗ್ಬಿಟ್ಟು ಸರ್ಚ್ ಕೊಡಿ. ಸೊ ನೋಡಿ, ನಾನೀಗ ಸರ್ಚ್ ಕೊಟ್ಟಿದ್ದೀನಿ, i20 ಅಂತ ಬಂದಿದೆ. ಬೇರೆ ಕಾರ್ಗಳಿಗೆ ಬೇರೆ ಡಿವೈಸ್ ನೇಮ್ ಕೊಟ್ಟಿರ್ತಾರೆ. ಸೊ ನಂದ್ರಲ್ಲಿ ನಾನು ಏನು ಕೊಟ್ಟಿಲ್ಲ, i20 ಅಂತಿದೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೊಂದು ಪಾಸ್ವರ್ಡ್ ಕೇಳುತ್ತೆ. ಆ್ಯಕ್ಚುಲಿ ಪಾಸ್ವರ್ಡ್ ಬಂದು ನಿಮ್ಗೆ ಇಲ್ಲೇ ಇದೆ ನೋಡಿ, 0000. ಸೊ ಕನೆಕ್ಟ್ ಆಗಿದೆ. ಸೊ ನೋಡಿ, ನೋಡಿಸ್ತಾ ಇದೆ ಕನೆಕ್ಟ್ ಕಂಪ್ಲೀಟೆಡ್ ಅಂತ. ಸೊ ಇವಾಗ ನೀವು ಅದನ್ನ ಚೆಕ್ ಮಾಡಬೇಕು ಅನ್ನೋದಾಯಿತು ಅಂದರೆ ಇಲ್ಲಿ ಬಟನ್ ಇದೆಯಲ್ಲ, ಮೋಡ್ ಬಟನು, ಇದನ್ನ ಚೇಂಜ್ ಮಾಡಿದ್ದೀರಿ ಅಂತಂದರೆ ನಿಮ್ಗಲ್ಲಿ MP3 ಅಂತ ಬರುತ್ತೆ ನೋಡಿ. ಚೇಂಜ್ ಆಗಿದ ತಕ್ಷಣ MP3 ಅಂತ ಬರುತ್ತೆ. ನಿಮ್ಮ ಮೊಬೈಲ್ ಕನೆಕ್ಟ್ ಆಗಿಲ್ಲ ಅನ್ನೋದಾಯ್ತು ಅಂದರೆ MP3 ಅಂತ ನೋಡ್ಸೋದೇ ಇಲ್ಲ. ಬ್ಲೂಟೂತ್ ಕನೆಕ್ಟ್ ಆದರೆ ಮಾತ್ರ MP3 ಪ್ಲೇ ಅಂತ ಬರುತ್ತೆ. ಆ ಟೈಮಲ್ಲಿ ಹೋಗ್ಬಿಟ್ಟು ನಿಮ್ಮ ಮೊಬೈಲ್ ಇರೋಂಥ ಆ್ಯಪ್ನ ನೀವು ಹೋಗ್ಬಿಟ್ಟು ಸಾಂಗ್ ಪ್ಲೇ ಮಾಡಿದ್ರಿ ಅಂದರೆ ಅವಾಗ ಆಟೋಮೆಟಿಕ್ ಕಾರಲ್ಲಿ ಪ್ಲೇ ಆಗುತ್ತೆ.